ಸ್ವರ್ಗ, ಮೃತ್ಯ, ಪಾತಾಳ ಲೋಕಗಳೆಂಬ ಮೂರು ಲೋಕಗಳನ್ನು ಸಂಚಾರ ಮಾಡುತ್ತೇನೆ. ಆದರೂ ಕೂಡ ನನ್ನನ್ನು ಯಾರೂ ಕರೆಸುವ ಕಾರಣವೇ ಇಲ್ಲ. ಎಲ್ಲ ಸಾರಥಿ, ರಾಜೇಂದ್ರ, ನನಗೆ ಹೊಟ್ಟೆ ಹಸಿದರೆ ತೀರಿತು. ಒಂದು ಕೈಯಲ್ಲಿ ಕಟ್ಟಿಗೆಯ ತಾಳ, ಮತ್ತೊಂದು ಕೈಯಲ್ಲಿ ತಂಬೂರಿಯನ್ನು ಹಿಡಿದು ನಾರಾಯಣ ನಾರಾಯಣನೆಂದು ಹೊರಟರೆ ಯಾರಲ್ಲಿ ಸಿಟ್ಟು ವಕ್ರ ದೃಷ್ಟಿ ಬೀಳುವುದು ಅದು ನನಗೆ ಸ್ನಾನ ಮಾಡಿದಂತಾಗುವುದು. ಬೈದಾಡುವುದೇ ಸಂವರ್ಧನ. ಆ ಬೈದಾಟದಿಂದ ಹೆಚ್ಚುವ ಕ್ರೋಧದ ಪ್ರಾಬಲ್ಯವೇ ನನಗೆ ಮಂತ್ರಪಠನ. ಎಲ್ಲ ಸಾರಥಿ, ರಾಜೇಂದ್ರ, ಆ ಊರ್ಜಿತ ಕ್ರೋಧದಿಂದ ಜನಿತವಾದ ಬಡಿದಾಟವೇ ದೇವತಾರ್ಚನೆ. ಎಲ್ಲ ಸಾರಥಿ, ಇಂತಹ ಬಡಿದಾಟದಿಂದಾಗುವ ಜೀವ ಹಿಂಸವೇ ನಮಗೆ ಆನಂದವೇ ಆನಂದ. ಬಹಳ ಆನಂದ ಬಿಡ್ರಿ ನಿಮ್ಗ. ಇಂತಹ ಬಡಿದಾಟಗಳಿದ್ದರೆ ನಮಗೆ ಹಬ್ಬದ ಊಟವನ್ನು ಮಾಡಿದಂತಾಗುವುದು. ಎಲ್ಲಿ ಜಗಳವು ಹತ್ತಿರುತ್ತದೆ ಅಲ್ಲಿ ನಾರದರ ಹೆಜ್ಜೆ ಇದ್ದೇ ಇರುತ್ತದೆ. ಬಹಳ ಜಗಳ ಹತ್ತಿರ ಬಿಡ್ರಿ ನೀವು. ಎಲ್ಲರಿಗೂ ಜಗಳ ಹತ್ತಾರ ನೀವು ಮಗ. ಎಲ್ಲ ಡೊಂಕು ಮಾತಿನ ಸಾರಥಿ, ನಮಗೆ ಬಹಳ ದಿನಗಳಿಂದ ಊಟವೇ ಇಲ್ಲ. ಊಟ ಇರ್ಬೇಡಿ, ಬಹಳ ದಿನ ಆತ್ ನೀವೀಗ. ಆದ್ದರಿಂದ ಕಪ್ಪತ್ ಬಿಡ್ದ ಬೇರೆ ತಪ್ಪಲು ತಿರ್ಗಂತ ಅಡ್ಡಾಡಕತ್ತೀರಿ ನೀವೀಗ ಊಟ ಇಲ್ಲದಕ್ಕ. ಆದ್ದರಿಂದ ರಾವಣೇಶ್ವರನೆಲ್ಲೇನಾದ್ರೂ ಹೊಟ್ಟೆ ತುಂಬಾ ಊಟ ಸಿಕ್ಕಿತೆಂದು ಲಂಕಾಪಟ್ಟಣಕ್ಕೆ ಹೋಗುವ ಪ್ರಯುಕ್ತವಾಗಿ ಈ ರೇವಣ ಸಿದ್ದೇಶ್ವರ ರಂಗಮಂದಿರಕ್ಕೆ ಬರೋಣವಾಯಿತು ಕಂಡಿಯ ಕುಶಲಮತಿ ಕುಣ್ಣಿ ಅಂತವನೇ. ಬಂದಿದ್ದ ಬಾಳ ನಿಮ್ಮ ಕಾರ್ಯವನ್ನು ನೆರವೇರಿಸಿಕೊಂಡು ಹೋಗುವಂತವರಾಗಿ ಸಾರಥಿ, ರಾಜೇಂದ್ರ, ನಮಗೆ ಬಹಳ ದಿನಗಳಿಂದ ಊಟವೇ ಇಲ್ಲ. ಇಲ್ಲ ಬಿಡ್ರಿ. ಆದ್ದರಿಂದ ಹೊಟ್ಟೆಯು ಬಹಳ ಹಸಿಯುತ್ತಿದೆ ನನಗೆ. ಲಂಕಾಪಟ್ಟಣಕ್ಕೆ ಏನಾದರೂ ಕಡ್ಡಿ ಕೆರೆಯಲಿಕ್ಕೆ ಇಬ್ಬರು ಕೂಡಿಕೊಂಡು ಹೋಗೋಣ, ನಡೆಯುವಂತ.